ಸಂಪುಟ ಸಭೆಯಲ್ಲಿ ಗವರ್ನರ್ ವಿರುದ್ಧ ಗದಪ್ರಹಾರ ಆಗಿದೆ. ಕ್ಯಾಬಿನೆಟ್ನಲ್ಲೇ ರಾಜ್ಯಪಾಲರಿಗೆ ಟಕ್ಕರ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿಜೆಪಿ ಜೆಡಿಎಸ್ ನಾಯಕರ 4 ಹಳೆ ಕೇಸ್ ಬಗ್ಗೆ ಮಹತ್ವದ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಶರವೇಗದಲ್ಲಿ ಮಿಂಚಿನ ನಿರ್ಧಾರವನ್ನ ಕೈಗೊಂಡಿದ್ರೆ, ಆದ್ರೆ ವಿಪಕ್ಷಗಳ ವಿರುದ್ಧ ಇರುವ ದೂರಿನ ಬಗ್ಗೆ ವಿಳಂಬ. 4 ಮಹತ್ವದ ಹಳೆ ಕೇಸ್ಗಳ ವಿಲೇವಾರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಲಹೆಯನ್ನ ಕೊಟ್ಟಿದೆ ರಾಜ್ಯ ಸಚಿವ ಸಂಪುಟ. ಎಚ್.ಡಿ. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ, ಶಾಸಕ ಜನಾರ್ದನ್ ರೆಡ್ಡಿಯ ಹಳೆ ಕೇಸ್ಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಕೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸಂಪುಟ ಸಲಹೆಯನ್ನ ಕೊಟ್ಟಿದೆ. ರಾಜ್ಯಪಾಲರಿಗೆ ಸಲಹೆಯನ್ನ ನೀಡಿದೆ ಸಚಿವ ಸಂಪುಟ ಸಭೆ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪೇಕಲಾಟ ತಾರಕಕ್ಕೇರ್ತಾ ಇದೆ. ಸಂಪುಟ ಸಭೆಯಲ್ಲೇ ಗವರ್ನರ್ ವಿರುದ್ಧ ಗದ ಪ್ರಹಾರವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಕೊತನೆ ಶುರುವಾಯಿತು ನೋಡಿ. ಒಂದಲ್ಲ ಒಂದು ವಿವಾದಗಳು, ಪ್ರತಿಭಟನೆಗಳು, ಚರ್ಚೆಗಳು, ಇವೆಲ್ಲದರ ನಡುವೆ ಈಗ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಬಿಟ್ಟಿದೆ. ಸಂಪುಟ ಸಭೆಯನ್ನ ಮಾಡಿ ಕ್ಯಾಬಿನೆಟ್ನಲ್ಲೇ ರಾಜ್ಯಪಾಲರಿಗೆ ಟಕ್ಕರ್ ಅನ್ನ ಕೊಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ 4 ಹಳೆ ಕೇಸ್ ಬಗ್ಗೆ ಮಹತ್ವದ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಶರವೇಗದಲ್ಲಿ ಮಿಂಚಿನ ನಿರ್ಧಾರವನ್ನ ರಾಜ್ಯಪಾಲರು ಕೈಗೊಂಡಿದ್ರು. ಆದ್ರೆ ವಿಪಕ್ಷಗಳ ವಿರುದ್ಧ ಇರುವ ದೂರಿನ ಬಗ್ಗೆ ವಿಳಂಬ ಆಗ್ತಾ ಇದೆ. ಹೀಗಾಗಿ 4 ಮಹತ್ವದ ಹಳೆ ಕೇಸ್ಗಳ ವಿಲೇವಾರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸಚಿವ ಸಂಪುಟ. ಎಚ್.ಡಿ. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಶಾಸಕ ಜನಾರ್ದನ್ ರೆಡ್ಡಿ ಅವರ ಹಳೆ ಕೇಸ್ಗಳ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಸಲಹೆಯನ್ನ ಕೊಟ್ಟಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸಂಪುಟ ಸಲಹೆಯನ್ನ ಕೊಟ್ಟಿದೆ. ರಾಜ್ಯಪಾಲರಿಗೆ ಸಲಹೆಯನ್ನ ಕೊಟ್ಟಿದೆ ಸಚಿವ ಸಂಪುಟ ಸಭೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅನೇಕ ಅನುಮೋದನಾ ಅರ್ಜಿಗಳು ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಈ ಅರ್ಜಿಗಳ ತನಿಖೆ ಬಳಿಕ ಕೆಲವುದರಲ್ಲಿ ಆರೋಪ ಪಟ್ಟಿಗಳೊಂದಿಗೆ ಸಲ್ಲಿಸಲಾಗಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆ PC Act Section 19 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಈಗ ಕರೆಂಟ್ಲಿ ಕಾಲ್ಡ್ ಪ್ರೊವಿಷನ್ಸ್ ಆಸ್ ಪರ್ BNSS Section 197 ಅಡಿಯಲ್ಲಿ, BNSS 218 ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ. ಇದಲ್ಲದೆ ಕೆಲವು ಅರ್ಜಿಗಳು PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ. ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ 9/12/2021 ಈ ಅರ್ಜಿ ಹೋಗಿತ್ತು. ಅರ್ಜಿಯ ಪ್ರಕಾರ ಲೋಕಾಯುಕ್ತ ಪೊಲೀಸರಿಂದ PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಯನ್ನು ಕೋರಿದ್ರು.